ದೇವರುಗಳನ್ನು ಸ್ಮರಿಸಿಕೊಳ್ತಾ ಪೂಜ್ಯ ಯತಿಶ್ರೇಷ್ಠರ ಆಶೀರ್ವಾದವನ್ನು ಬೇಡುತ್ತಾ ಯಕ್ಷಗಾನ ಕಲಾರಂಗದ 92ನೇ ಮನೆಯನ್ನ ಪೂಜ್ಯ ಶ್ರೀಪಾದಂದರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಇದರ ಪ್ರಾಯೋಜಕರು ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಎಂ ಗಂಗಾಧರಯ್ಯರು. ಕಳೆದ 32 ವರ್ಷಗಳಿಂದ ಹೆಲ್ಪರ್ ಆಗಿ ದುಡಿತಿದ್ದವರು ನಮ್ಮ ಕೃಷ್ಣಣ್ಣ. ತುಂಬಾ ನಾಚಿಕೆಯ ವ್ಯಕ್ತಿತ್ವ ಅವನದು. ಹೆಚ್ಚು ಮಾತಾಡುವುದಿಲ್ಲ, ಆದ್ರೆ ಕೆಲಸದಲ್ಲಿ ಅಷ್ಟು ನಿಷ್ಠೆ ಅವನದು. ದಾಕ್ಷಿಣ್ಯದ ಮನೋಭಾವ, ಕಷ್ಟವನ್ನ ಯಾರ ಹತ್ರ ಹೇಳಿಕೊಳ್ಳುವ ಅಭ್ಯಾಸ ಇಲ್ಲ ಅವನಿಗೆ. ಇದು ಮನೆ ಒಂದು ಫೌಂಡೇಶನ್ ಆಗಿ ಗೋಡೆ ಲಿಂಟಲ್ ಲೆವೆಲ್ ತನಕ ಬಂದಿತ್ತಂತೆ, ನಮ್ಗೆ ವಿಷಯ ಗೊತ್ತಿಲ್ಲ. 3 ವರ್ಷ ಆಗಿತ್ತು ಕೆಲಸ ನಿಂತುಕೊಂಡು. ಅವನ ಮುಖಾಂತರ ತಿಳಿತು ಇಂಜಿನಿಯರ್ ಒಂಜಿ ಅರ್ಧಡು ಉಂಟಾದೆ ದಾಲ ಮಲ್ಪೊಲೆ ಅಂತೇಳಿ. ಕಡೆಗೆ ಇಲ್ಲಿ ಬರುವಾಗ ಕೇಳಿದನು, ಯಾಕೆ 3 ವರ್ಷದಿಂದ ಯಾಕೆ ಮಾಡಿ, ಮೊದಲೇ ಮಾಡ್ಬೋದಿತ್ತಲ್ಲ. ಅದಕ್ಕೆ ಅದು ದೇವರೀಗ ಈ ರೂಪದಲ್ಲಿ ಈ ಸಮಯದಲ್ಲಿ ಮಾಡಿಕೊಟ್ಟದ್ದು ಯಾಕೆ ಅಂದ್ರೆ, ಅವನ ಮಗಳು ಈಗ ವಿದ್ಯಾಪೋಷಕನಲ್ಲಿ ಫಲಾನುಭವಿ. ಅದು ವಿದ್ಯಾಪೋಷಕಿಗೆ ಟ್ಯಾಗ್ ಆಗ್ಬೇಕಿತ್ತು ಬಹುಶಃ. ಹಾಗೆ ಕೃಷ್ಣನ ಪ್ರೇರಣೆ, ಪೂಜ್ಯ ಸ್ವಾಮೀಜಿಯವರು ಸೋದೆ ಮಠಾಧೀಶರು ಇಲ್ಲಿಗೆ ಬಂದು ಇಲ್ಲಿ ಉದ್ಘಾಟನೆ ಆಗ್ಬೇಕಿತ್ತು. ಹಾಗಾಗಿ ನಾನು ಪ್ರಥಮವಾಗಿ ಶ್ರೀಕೃಷ್ಣ ದೇವರನ್ನ, ಮುಖ್ಯ ಪ್ರಾಣ ದೇವರನ್ನ ಮನಸಾ ಸ್ಮರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಹೆಸರು ಯಜ್ಞ. ನಾನು ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಸ ಮಾಡ್ತಿದ್ದೇನೆ. ನನಗೆ ಕಲಾರಂಗದ ಬಗ್ಗೆ ಗೊತ್ತಾಗಬೇಕಂದ್ರೆ ಒಂದು ನನ್ನ ತಂದೆ ಕಾರಣ. ಅವರು ಗಂಗಾಧರ್ ಸರ್ ಜೊತೆ 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಈಗಕ್ಕೆ 30-31 ವರ್ಷ ಹಾಗೆ ಆಗ್ತದೆ. ನಂಗೆ ಕಲಾರಂಗಕ್ಕೆ ಬಂದಾಗ ನಂಗೆ ಮನೆ ಭೇಟಿಗೆ ಬರುವಾಗ ಇಲ್ಲಿ ನಮ್ಮ ಮನೆ ಅರ್ಧ ಕಟ್ಟಿದ್ರು. ಆವಾಗ ನೋಡಿದ್ರು ಸರ್ ಹೇಳಿದ್ರು, ನೀವು ಇಷ್ಟು ವರ್ಷ ನಮ್ಮೊಟ್ಟಿಗೆ ನಿಮ್ಗೆ ಮನೆ ಕಟ್ಟಿಕೊಡ್ತೆ ಅಂತ ಹೇಳಿದ್ರು. ಹಾಗೆ ಇದು ಚೆನ್ನ ಮತ್ತೆ ದೊಡ್ಡ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ರಂಗದ ಬಗ್ಗೆ ಹೇಳ್ಬೇಕಂದ್ರೆ 5 ದಿನದ ಶಿಬಿರದ ಕ್ಯಾಂಪ್ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ಕ್ಯಾಂಪ್ ಅಲ್ಲಿ ಸಹ ನಾನು ಒಂದೆಂತ ಕಂಡೆ ಅಂದ್ರೆ, ನಾನು ಯಾವಾಗ್ಲೂ ಸಹ ಅನ್ಕೊಳ್ಳುದು ನಂಗೆ ಎಷ್ಟು ಕಷ್ಟ ಅಲ್ಲ, ನಂಗೆ ಯಾವಾಗ್ಲೂ ಕಷ್ಟ ಅಂತ. ಅಲ್ಲಿ ಹೋಗಿ ನೋಡುವಾಗ ನನ್ನಕ್ಕಿಂತ ತುಂಬಾ ಕಷ್ಟದಲ್ಲಿದ್ದ ವಿದ್ಯಾರ್ಥಿಗಳನ್ಸ ನೋಡಿದೆ. ಮತ್ತೆ ಕ್ಯಾಂಪ್ ಅಲ್ಲಿ ಹಲವಾರು ಆಕ್ಟಿವಿಟೀಸ್, ಮತ್ತೆ ದೊಡ್ಡ ದೊಡ್ಡ ಸಾಧಕರನ್ನು, ಗಣ್ಯರ ವ್ಯಕ್ತಿಗಳನ್ನೆಲ್ಲ ಭೇಟಿಯಾಗಿದ್ದೆ. ಹೀಗೆ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತೇನೆ. ಇಂಚನೆ ಒಂಜಿ ಕೊಡಿ ಬೇಲೆ ಮಲ್ತೊಂಜಿ ಪನಗ ಆರೆನಲ್ಲೆತ್ತು ಕೇನಿಯರ್ ಈ ಓಲುಪ್ಪು ನನ್ನ ನಿಕ್ಕು ಇಲ್ಲು ಓಲು ನಿನ್ನ ಜಾಗುಂಡ ಏನನ್ನು ಕೇನ್ಯಕ್ಕೆ ಯಾಪಂಡ ಯಾನಿಚ್ಚಿ ಯಾನ್ ಬಾಡಿಗೆ ಡುಪ್ಪುನು ಯಾಂಕ್ ಎನ್ನ ಬುಡದಿನ ಪಾಂಡ ಮೂಜಿ ಸನ್ಸ್ ಜಾಗ ಕೊರ್ತೆ ರೈಟ್ ಅರ್ಧ ಕಟದಿತ್ತೆ ಬಂಡ ಐ ಕಾರ್ಪಂಡೇರು ನಿಕ್ಕು ಎಂದ ಪಂಡ್ರೆದ ನಿಂದ ಅಂಚ ಅಂತ ಕೇನಿ ಅಂದಾಲ ಪಂಪ್ ಜರೆಡ ಅದಕ್ಕೆ ಅದಗನೆ ಪೂರ ಕಡೆ ಪಂಡದು ಲಿಂಟಲ್ ಪಾಡದು ಸ್ಲ್ಯಾಬ್ ಪಾಡದು ಪೂರ ಮಲ್ತದರು ಒರಿಯರು ಆರೆಂಕಲ ಪಾಲಗಿತ್ತಂದು ದೇವರಾದೆ ಉಳ್ಳೇರು ಬಟ್ ಎಲ್ಲಕ್ಕನೆ ಮಾತಾಡಿದ ಕಲಾರು ದಾನ ಧರ್ಮ ಪುರ ಮಲ್ತದು ಕೊತ್ತೇರು ಎಂಟು ಏರು ಹೋಗ್ಕೆಂಡಲ ಏನ ಪಂಡಲಾರು ಇಚ್ಚಿ ಬಂದು ಪಂಪುಚೇರು ಅಂಚನೆ ಯಾರಿಗೆ ನಲ್ಲ ಆತ ದೇವರ ಆರೋಗ್ಯ ಭಾಗ್ಯನು ಕೊರ್ದು ಸಂಸ್ಥೆ ಕೊರಡು ಬಂದು ಯಾನು ದೇವರ ಪ್ರಾರ್ಥಿಸೊಂದು ಎನ್ನರಟ್ಟು ಪಾಠವನ್ನು ಮುಗಿಪು. ದುರ್ಜನರ ಸಂಘವನ್ನು ಕೊಡಬೇಡ ಹರಿಯೇ, ಸಜ್ಜನರ ಸಂಘದೊಳಿ ಇರಿಸನ್ನ ಹರಿಯೇ, ಸಂಭ್ರಮದಿ ಜಗಳ ಮಾಡುವಾತನ ಸಂಘ, ಸಭೆಯೊಳಗೆ ಕೂತು ಕುಹಗ ಮಾಡುವಾತನ ಸಂಘ, ಹರಿನಿಂದೆ ಪರನಿಂದೆ ಮಾಡುವಾತನ ಸಂಘ ಕೊಡಬೇಡ ಹರಿ ಅಂತ ಹೇಳ್ತಾರೆ. ಹಾಗಾದ್ರೆ ಬದುಕಿನ ಉದ್ದೇಶ ಇದೆ ಅಲ್ವಾ? ನಾವು ಒಳ್ಳೆದನ್ನ ಹುಡುಕ್ತಾನೆ ಹೋಗ್ಬೇಕು. ಶಾಸಕ ಆಗಿರ್ಲಿ, ಅಧಿಕಾರಿ ಆಗಿರ್ಲಿ, ಯಾರೇ ಇರ್ಲಿ, ನಾವು ಒಳ್ಳೆದನ್ನ ಹುಡುಕ್ತಾ ಹೋಗ್ಬೇಕು. ಈ ನಿಷ್ಕಲ್ಮಶ ಮನಸ್ಸಿದೆಯಲ್ಲ, ಅದು ನಿಮ್ಮನ್ನ ಭಗವಂತ ಎಲ್ಲೊಂದು ಕಡೆ ಮುಟ್ಟಿಸ್ತಾರೆ. ಇದು ನನ್ನ ನಂಬಿಕೆ. ಹಾಗಾಗಿ ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿದ್ವಿ. ನಿಮ್ಮ ತಂಡದ ಒಗ್ಗಟ್ಟು ಇದೇ ರೀತಿ ಇರಲಿ. ಭಗವಂತ ಗುರು ಹಿರಿಯರ ಆಶೀರ್ವಾದ ನಿಮ್ಗೆಲ್ಲ ಇರಲಿ, ಆ ದೇವರ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಹೇಳಿದ್ರೆ ನಮ್ಮ ಸೌಭಾಗ್ಯ. ನಾನು ಕ್ವಾಲಿಟಿ ಸ್ಪೆಂಡಿಂಗ್ ಆಫ್ ಟೈಮ್ ಅಂಡ್ ಕ್ವಾಲಿಟಿ ಸ್ಪೆಂಡಿಂಗ್ ಆಫ್ ಮನಿ ಅಂತ ಇರ್ತದೆ. ಸೊ ಇಟ್ ಈಸ್ ಎ ಕ್ವಾಲಿಟಿ ಸ್ಪೆಂಡಿಂಗ್. ನಿಮ್ ಜೊತೆ ಕಳೆಯುವಂತ ಸಮಯನೂ ಕೂಡ ಕ್ವಾಲಿಟಿ ಸ್ಪೆಂಡಿಂಗ್, ಕೊಡ್ತಕ್ಕಂಥ ದುಡ್ಡು ಕೂಡ ಕ್ವಾಲಿಟಿ ಸ್ಪೆಂಡಿಂಗ್. ನಮ್ದೊಂದು ತೃಪ್ತ ಭಾವನೆ ಇರ್ತದೆ. ಹಾಗಾಗಿ ಒಂದು ಒಳ್ಳೆಯ ಒಂದು ಸಮಾಜವನ್ನ ಕಟ್ಟುವಲ್ಲಿ ನೀವೆಲ್ಲ ದುಡಿತಿದ್ದೀರಿ. ಸಾಮಾನ್ಯವಾಗಿ ಈ ಲೋಕದಲ್ಲಿ ಎಲ್ಲರೂ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಯಾಕೆ ಮಾಡ್ತಾರೆ ಅಂದ್ರೆ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಾರಣಗಳಿರ್ತದೆ. ಅವರಿಗೆ ಸುಖಕ್ಕೋಸ್ಕರ ತಮ್ಮ ಸ್ವಂತ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಸಂಪಾದನೆ ಮಾಡುವರು ಹಲವಾರು ಮಂದಿ ಇದ್ದಾರೆ. ಆದರೆ ಸಂಪಾದನೆ ಮಾಡಿ
ಸಂಪಾದನೆ ಮಾಡಿದ ಹಣದಲ್ಲಿ ಇನ್ನೊಬ್ಬರಿಗೆ ದಾನವನ್ನು ಮಾಡಿ ಖುಷಿ ಪಡುವ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ ಅನೇಕ ಮಂದಿ ಇದ್ದಾರೆ. ಅಂತಹ ಆ ವ್ಯಕ್ತಿಗಳ ಸಾಲಿನಲ್ಲಿ ಮುಖ್ಯವಾಗಿ ನಿಲ್ಲುವವರು ನಮ್ಮ ನಂದಕುಮಾರ್ ಗಂಗಾಧರ ರಾಯರು. ಅವರು ಯಕ್ಷಗಾನ ಕಲಾರಂಗದಂತಹ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿ ಇದ್ದುಕೊಂಡು ಈ ಒಂದು ಸಂಸ್ಥೆಯನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ, ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದೆ, ಅನೇಕ ರೀತಿಯ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಂಸ್ಥೆಯ ಮನೋಭಾವ ಹೇಗಿರ್ತದೋ ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವವರ ಮನೋಭಾವವು ಹಾಗೆ ಇರಬೇಕು. ಸಂಸ್ಥೆಯ ಮೂಲಕ ಅನೇಕ ದಾನಿಗಳನ್ನು ಸಂಪರ್ಕಿಸಿ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಜೊತೆಯಲ್ಲಿ ತಾವು ಕೂಡ ತಮ್ಮ ಕಿಸೆಯಲ್ಲೂ ಕೂಡ ಹಣವನ್ನು ಹಾಕಿ ಸೇವೆ ಮಾಡುವಂತಹ ಆ ಕರ್ತವ್ಯ ಸಂಸ್ಥೆಯ ಕಾರ್ಯಕರ್ತನಿಗೆ ಇರಬೇಕು ಅನ್ನೋದನ್ನು ನಮ್ಮ ಗಂಗಾಧರಾಯರು ತೋರಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಅನೇಕ ಸಂಸ್ಥೆಗಳು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾರೆ, ನಮ್ಮಲ್ಲಿ ಎಲ್ಲ ಇದೆ. ಇರುವ ಎಲ್ಲ ದಾನಿಗಳನ್ನು ಸಂಪರ್ಕಿಸಿ ಕೆಲಸವನ್ನು ಮಾಡಿಸುವವರಿದ್ದಾರೆ. ಇದು ಹಾಗಲ್ಲ, ತಾವೇ ತಮ್ಮ ಕೈಯಿಂದ ಹಾಕಿ ಸಂಸ್ಥೆಯ ಹೆಸರಿನಲ್ಲಿ ಇಂತಹ ಒಂದು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇರುವುದು ಬಹಳ ಒಂದು ಸಂತೋಷದ ಸಂಗತಿ. ಗಂಗಾಧರ ರಾಯರು ಬಹಳ ಒಳ್ಳೆಯ ಮುಗ್ಧ ಮನಸ್ಸಿನ ವ್ಯಕ್ತಿಯವರು. ಅವರು ಅಷ್ಟು ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ರು ಕೂಡ ಅವರ ಅಷ್ಟೇ ಮುಗ್ಧತೆ ಇದೆ ಅವರಲ್ಲಿ. ನಾವೆಲ್ಲ ಬಹಳ ಅವರನ್ನೆಲ್ಲ ಅವರನ್ನ ನಿರಂತರವಾಗಿ ನೋಡಿದವರು ನಾವು. ಹಾಗಾಗಿ ಅವರ ಪ್ರೀತಿ ಇಷ್ಟಿತ್ತು ಹಿಡಿದು ಅವರ ಜೊತೆಗಿರುವವರು ಕೂಡ ಖುಷಿಯಾಗಿರಬೇಕು ಅನ್ನುವ ಭಾವ ಅವರದ್ದು. ಅವರಲ್ಲಿ ಕೆಲಸ ಮಾಡುವಂತಹ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡಿ, ಕೃಷ್ಣ ಅವರ ಪರಿಸ್ಥಿತಿಯನ್ನು ನೋಡಿ ಒಂದು ಒಳ್ಳೆಯ ಮನೆ ಕಟ್ಟಿಕೊಡ್ಬೇಕು ಅಂತ ಒಂದು ಒಳ್ಳೆಯ ಭವ್ಯವಾದ ಮನೆ ಇದು. ಬಹಳ ಚೆನ್ನಾಗಿದೆ ಮನೆ, ಚಿಕ್ಕದಾಗಿ ಚಕ್ಕದಾಗಿ ಒಂದು ಸಂಸಾರ ಇರ್ಲಿಕ್ಕೆ ಎಷ್ಟು ಬೇಕಷ್ಟು ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ರೀತಿ ಇದೊಂದು ನಮಗೆ ಆದರ್ಶ. ಒಬ್ಬ ವ್ಯಕ್ತಿ, ಒಬ್ಬ ಅನೇಕ ಜನರನ್ನು ನಡೆಸಿಕೊಂಡು ಹೋಗುವವನು, ಬೆಳೆಸಿಕೊಂಡು ಹೋಗುವವನು ಹೇಗಿರಬೇಕು ಸಮಾಜಕ್ಕೆ, ಅವನು ತಾನು ಮಾತ್ರ ಸುಖವಾಗಿರುವುದಲ್ಲ, ತಮ್ಮೊಟ್ಟಿಗೆ ಇರುವವರನ್ನು ಕೂಡ ಸುಖವಾಗಿ ಇರಿಸಿಕೊಳ್ಳುವ ಜವಾಬ್ದಾರಿ ಒಬ್ಬ ಯಜಮಾನನಿಗಿದೆ ಅನ್ನೋದನ್ನ ನಮ್ಮ ಗಂಗಾಧರ ರಾಯರು ತೋರಿಸಿಕೊಟ್ಟಿದ್ದಾರೆ ಇವತ್ತು ನಮಗೆ ಸಮಾಜಕ್ಕೆ. ಅಂತಹ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದಂತಹ ಗಂಗಾಧರ ರಾಯರ ದಂಪತಿಗಳಿಗೆ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ದೇವರು ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ, ಇನ್ನಷ್ಟು ಜನರ ಜೀವನವನ್ನು ಬೆಳಗಿಸುವಂತಹ ಆ ಭಾಗ್ಯವನ್ನು ದೇವರು ಕರುಣಿಸ್ಲಿ ಅಂತ ಹೇಳಿ ನಾವು ಕೂಡ ದೇವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಹೆಸರು ಮಾತ್ರ ಯಕ್ಷಗಾನ ಕಲಾರಂಗ ಅಂತ, ಆದ್ರೆ ಅದರ ಆ ವ್ಯಾಪ್ತಿ, ಕೆಲಸದ ವ್ಯಾಪ್ತಿ ಬಹಳ ವಿಸ್ತಾರವಾದದ್ದು. ಅದು ಯಕ್ಷಗಾನ ಅಲ್ಲ, ವಿಶ್ವಗಾನ. ಅಂದ್ರೆ ಜಗತ್ತಿನ ಜನರ ಎಲ್ಲಾ ಆ ಒಂದು ರೀತಿಯ ಕಷ್ಟಗಳಿಗೂ ಸ್ಪಂದಿಸುವಂತಹ ಕೆಲಸವನ್ನು ಯಕ್ಷಗಾನ ಕಲಾರಂಗ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮವೂ ಕೂಡ ಅದು ಅಭಿನಂದನೀಯವಾದದ್ದು. ಅವರಿಗೆ ವಿಶೇಷವಾದಂತಹ ಶಕ್ತಿಯನ್ನು ದೇವರು ಮುಂದಿನ ದಿವಸಗಳಲ್ಲಿ ನೀಡಲಿ, ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಭಾಗ್ಯವನ್ನ, ಅದರ ಜೊತೆಯಲ್ಲಿ ಒಳ್ಳೆಯ ಸಜ್ಜನರ ಸಂಘವನ್ನು ಹೆಚ್ಚೆಚ್ಚು ನೀಡಲಿ. ನಾವು ಕೂಡ ಅವಾಗ ಹೆಚ್ಚೆಚ್ಚು ಮತ್ತೆ ಮತ್ತೆ ಬರಬಹುದು. ಹಾಗಾಗಿ ದೇವರು ಅವರಿಗೆ ವಿಶೇಷವಾದ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತೇಳಿ ಆಶಿಸಿ, ಈ ಮನೆಯಲ್ಲಿ ಮುಂದೆ ವಾಸ ಮಾಡುವಂತಹ ಕೃಷ್ಣ ಅವರ ಪರಿವಾರಕ್ಕೆ ನಮ್ಮ ಉಡುಪಿಯ ಕೃಷ್ಣನ ವಿಶೇಷ ಅನುಗ್ರಹ ಇರಲಿ, ನಿಮ್ಮ ಮನಸ್ಸಿಗೆ ಬೇಕಾದಂತ ಎಲ್ಲ ನೆಮ್ಮದಿಯನ್ನು ದೇವರು ನೀಡಲಿ ಅಂತ ಹೇಳಿ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಗಣ್ಯನ ಹಿಂದಿನ ಜನ್ಮದ ಸುಕೃತಲಿ ಸನ್ಮಾನ್ಯನು ನೀನಾಗಿಯೇ ತೋರುವೋ. ಹಿಂದಿನ ಜನ್ಮದ ಸುಕೃತಲಿ ಸನ್ಮಾನ್ಯನು ನೀನಾಗಿಯೇ ತೋರಿಸುವೋ.